ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೈವರ್ಸ್ ಕನ್ನಡ ಬ್ಲಾಗ್. ಇದೇನಪ್ಪ ಇವತ್ತು ಹಕ್ಕಿ ಗೂಡುಗಳನ್ನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ರಾ? ಇವತ್ತು ನಾನು ಹೇಳಿದೆ ಅಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಸುಮಾರಷ್ಟು ಗಿಡಗಳನ್ನು ನೆಟ್ಟಿದ್ದೀವಿ ಅಂತ. ಅದರಲ್ಲಿ ಈ ಥರ ನಾವು ಬೇರೆ ಪಕ್ಷಿಗಳನ್ನು ಕೂಡ ಸಾಕ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಲವ್ ಬರ್ಡ್ಸನ್ನು ಕೂಡ ಸಾಕ್ತಾ ಇದ್ದೀವಿ ನಾವು. ಇದನ್ನು ನೋಡ್ಬೋದು ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಫಸ್ಟ್ಗೆ ಇದು ಎರಡೇ ಇತ್ತಿದ್ದಾಯ್ತು, ಆಮೇಲೆ ಇದನ್ನ ಬ್ರೀಡ್ ಮಾಡಿ ಇಷ್ಟೊಂದಾಯಿತು. ಕೆಲವೊಂದನ್ನು ನಾವು ಜಸ್ಟ್ ಸೇಲ್ ಮಾಡಿದ್ವಿ, ಯಾಕಂದರೆ ಇದಕ್ಕೆ ಗೂಡು ಯಾವ ಥರ ಇರಬೇಕು ಅಂತಂದರೆ ತುಂಬ ದೊಡ್ಡದಿರಬೇಕು, ಒಬ್ಬರು ಒಳಗಡೆ ಹೋಗುವಷ್ಟು ಇರಬೇಕು. ಯಾಕಂತಂದರೆ ಇವುಗಳಿಗೆ ಫ್ರೀಡಮ್ ಇರಬೇಕಲ್ವ, ಅದಕ್ಕೋಸ್ಕರ ಫ್ರೀಡಮ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಹಾರಾಡಿಕೊಂಡು ಚೆನ್ನಾಗಿ ಹೆಲ್ತ್ ಕೂಡ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಅವುಗಳದ್ದು ಅಂತ ಅಷ್ಟೇ. ಹಾಗಾಗಿ ಸ್ವಲ್ಪ ಜಾಸ್ತಿ ಮರಿಗಳನ್ನ ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಗೂಡೆಲ್ಲ ಸ್ವಲ್ಪ ಇಕ್ಕಟ್ಟಾಗ್ತಿತ್ತು. ಆಮೇಲೆ ಪುನಃ ಬೇರೆ ಗೂಡು ಕಟ್ಟಬೇಕು, ಇದೆಲ್ಲ ಸ್ವಲ್ಪ ಇದಲ್ವಾ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಕೆಲವೆಲ್ಲ ಸೇಲ್ ಮಾಡಿದ್ವಿ. ಕೇಳ್ತಾಯಿದ್ರು ಸುಮಾರು ಜನ, ನಮಗೂ ಕೊಡಿ ಅಂತ. ಹಾಗೆ ಸೇಲ್ ಮಾಡಿದ್ವಿ. ಆಮೇಲೆ ನೋಡ್ಬೋದು, ಮತ್ತು ಇದಕ್ಕೆ ಮಣ್ಣಿನ ಮಡಿಕೆ ಮಾಡಿದ್ದು ಚೆನ್ನಾಗಿ ಬ್ರೀಡ್ ಮಾಡುತ್ತೆ, ಮೊಟ್ಟೆ ಇಡಲಿಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಇದೇನು ಮಾಡುತ್ತೆ ಗೊತ್ತಾ, ಇದು ನೆಕ್ಸ್ಟ್ ಟೈಮ್ ಮೊಟ್ಟೆ ಇಡಬೇಕು ಅಂತಂದರೆ ಇದು ಫಸ್ಟಿಗೆ ಇದು ಗೂಡೆಲ್ಲ ಚೇಂಜ್ ಮಾಡಿಬಿಟ್ಟು, ಅಂದರೆ ಗೂಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕಸಗಳನ್ನೆಲ್ಲ ಕೆಳಗಡೆ ಹಾಕಿಬಿಟ್ಟು ಆಮೇಲೆ ಇದು ಮೊಟ್ಟೆಯನ್ನು ಹಾಕುತ್ತೆ, ಆಯಿತಾ. ಮತ್ತು ಇದಕ್ಕೆ ನಾವು ಏನು ಫುಡ್ ಹಾಕ್ತೀವಿ ಅಂತಂದರೆ ನವಣೆ. ಇವತ್ತು ನವಣೆ ಹಾಕಿದ್ರೆ ಅಂತಂದರೆ 2 ದಿನ ಅದು ಬರುತ್ತೆ, ಆಮೇಲೆ 2 ದಿನ ಆದಮೇಲೆ ಪುನಃ ಬೇರೆ ಹಾಕ್ತೀವಿ ನವಣೆ. ಹಾಗೆ ಆಮೇಲೆ ಡೈಲಿ ನೀರು ಇರ್ತಾ ಇರಬೇಕು, ಯಾಕಂತಂದರೆ ಅವುಗಳಿಗೂ ಬಾಯಾರಿಕೆ ಎಲ್ಲ ಆಗುತ್ತಲ್ಲ, ಅದರಲ್ಲಿ ಆಟ ಆಡ್ಕೊಂಡೆಲ್ಲ ಇರುತ್ತೆ. ಡೈಲಿ ನೀರು ಚೇಂಜ್ ಮಾಡ್ತಾ ಕೂಡ ಇರಬೇಕಾಗುತ್ತೆ. ಮತ್ತಿನ್ನೇನಂತಂದರೆ ಇದು ಸಾಮಾನ್ಯವಾಗಿ ಒಂದು 15ರಿಂದ 20 ಸೆಂಟಿಮೀಟರ್ ಅಷ್ಟಾದರೂ ದೊಡ್ಡದಾಗುತ್ತೆ. ಆಮೇಲೆ ಮೇಲ್ಗಿಂತ ಫೀಮೇಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗೆ ಮೇಲ್ ಮತ್ತು ಫೀಮೇಲ್ ನಾವು ಕಂಡುಹಿಡಿಬೋದು ಬೇಗ. ಇನ್ನೊಂದು ಹೇಳಬೇಕಂತಂದರೆ, ಮೇಲ್ಗೆ ಕೊಕ್ಕತ್ರ ನೀಲಿ ಕಲರಲ್ಲಿ ಇರುತ್ತೆ ಎಲ್ಲ ಮೇಲ್ಗಳಿಗೂ, ಆದರೆ ಫೀಮೇಲ್ಗೆ ಆ ಥರ ಅಂದರೆ ಬ್ರೌನು, ವೈಟ್ ಹಾಗೆ ಪಿಂಕ್ ಕಲರಲ್ಲೆಲ್ಲ ಇರುತ್ತೆ, ಆಯಿತಾ. ಹಾಗೆ ನಮಗೆ ಇದನ್ನು ಸುಲಭವಾಗಿ ಕಂಡುಹಿಡ್ಬೋದು ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ. ಮತ್ತು ಇವುಗಳಿಗೆ ಕ್ಯಾಲ್ಶಿಯಮ್ ತುಂಬಾ ಅಗತ್ಯ ಇರುತ್ತೆ, ಇಲ್ಲ ಅಂತಂದರೆ ಹೆಲ್ತಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇದೆ. ಹಾಗೆ ಇದಕ್ಕೆ POP ಪೌಡ್ರ್ ಬರುತ್ತಲ್ಲ, ಅದನ್ನ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟು ಇದರೊಳಗೆ ಹಾಕಿಬಿಟ್ರೆ, ಗೂಡಲ್ಲಿ ಹಾಕಿಬಿಟ್ರೆ ಅವುಗಳು ಬೇಕಾದಾಗ ತಿನ್ಕೋತಾರೆ. ಮತ್ತು ಇದಕ್ಕೆ ಫುಡ್ ಬೇರೆ ಏನು ಕೊಡ್ಬೋದು ಅಂತಂದರೆ, ನಾವು ದೊಡ್ಡಪತ್ರೆ ಎಲೆ ನಾನು ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೆ, ಸೊ ನೋಡಿರ್ಬೋದು, ಕೆಲವರು ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೊಟ್ಟರು ತಿನ್ನುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ತುಳಸಿ ಇದೆಲ್ಲ ಇವುಗಳಿಗೆ ಭಾರಿ ಇಷ್ಟ, ಚೆನ್ನಾಗಿ ತಿನ್ನುತ್ತೆ, ಆಯಿತಾ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಇದನ್ನು ನಿಮಗೆ ಮೇಂಟೈನ್ ಮಾಡೋದು ಯಾವ ರೀತಿ ಏನು ಅಂತ ನಿಮಗೆ ಬೇಕು ಅಂತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಇದು ಮೊಟ್ಟೆ ಯಾವ ರೀತಿ ಇಡುತ್ತೆ, ಮೊಟ್ಟೆ ಇಡೋದಕ್ಕೆ ಏನು ಮಾಡಬೇಕು, ಹಾಗೆ ಇದರ ಮೇಂಟೆನೆನ್ಸು ಎಲ್ಲದನ್ನು ನಿಮಗೆ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ಆಯಿತಾ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಇದಂತೂ ಮರಿಬೇಡಿ. ಹಾಗೆ ಮಾರ್ನಿಂಗ್ ಅಂತೂ ಇದನ್ನು ಎತ್ಕೊಂಡು ಇದರ ಮುಂದೆ ಬಂದು ನಿಂತ್ಕೊಂಡ್ರೆ ಮೈಂಡೆಲ್ಲ ಫ್ರೆಶ್ ಆಗುತ್ತೆ, ಆಯಿತಾ. ಚೆನ್ನಾಗಿರುತ್ತೆ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ. ಹಾಗೆ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂತಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.